ಕಾಮರ್ಸ್ ವಿಭಾಗದ ಫಲಿತಾಂಶವನ್ನು ನಾವು ಗಮನಿಸೋದಾದ್ರೆ ದೀಪಶ್ರೀಗೆ ಮೊದಲ ಸ್ಥಾನ, ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಿರುವಂತಹ ದೀಪಶ್ರೀ 600ಕ್ಕೆ 599 ಅಂಕವನ್ನ ಏಕೆ ಪಡೆದಿದ್ದಾರೆ. ದಕ್ಷಿಣ ಕನ್ನಡದ ಕೆನರಾ PU ಕಾಲೇಜಿನ ವಿದ್ಯಾರ್ಥಿನಿ ಇವರು. ಇನ್ನು ಎರಡನೇ ಸ್ಥಾನವನ್ನ ಪಡೆದಿರೋದು ಪ್ರತೀಕ್ಷಾ, ವಾಣಿಜ್ಯ ವಿಭಾಗದಲ್ಲಿ ಇಬ್ಬರಿಗೆ ಎರಡನೇ ಸ್ಥಾನ ಸಿಕ್ಕಿದೆ, ಇಬ್ಬರಿಗೆ ಮೂರನೇ ಸ್ಥಾನ ಸಿಕ್ಕಿರೋದು. 597 ಅಂಕವನ್ನ ಪಡೆದಿರುವಂತಹ ಭಾರ್ಗವಿ ಹಾಗೂ ತನ್ವಿ ಹೇಮಂತ್ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಮೊದಲ ರ್ಯಾಂಕ್ ಅನ್ನು ಪಡೆದಿರುವಂತಹ ದೀಪಶ್ರೀ ಕಾಮರ್ಸ್ನಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. 600ಕ್ಕೆ 599 ಅಂಕವನ್ನ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮಂಗಳೂರಿನ ಕೆನರಾ ಕಾಲೇಜಿನ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀವಿ. 600ಕ್ಕೆ 599 ಅಂಕವನ್ನು ಪಡೆದಿರುವಂತಹ ದೀಪಶ್ರೀ ದಕ್ಷಿಣ ಕನ್ನಡದ ಕೆನರಾ PU ಕಾಲೇಜಿನ ವಿದ್ಯಾರ್ಥಿನಿ, ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಬೆಳಗಾವಿಯ KLS ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ ತನ್ವಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. 597 ಅಂಕವನ್ನ ಪಡೆದು ಈ ಸಾಧನೆಯನ್ನು ಮಾಡಿದ್ದಾರೆ. ಬೆಳಗಾವಿಯ KLS ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿಗೆ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ಪಡೆದು ಸಾಧನೆಯನ್ನು ಮಾಡಿದ್ದಾರೆ. ತನ್ವಿ ಹೇಮಂತ್ ಪಾಟೀಲ್ 597 ಅಂಕವನ್ನ ಪಡೆದಿದ್ದಾರೆ. ಈ ಮೂಲಕ ತಮ್ಮ ಕಾಲೇಜಿಗೆ ಹಾಗೂ ಹೆತ್ತವರಿಗೆ ಹೆಮ್ಮೆ ಮೂಡಿಸಿದ್ದಾರೆ. ಸಂತಸವನ್ನ ತಮ್ಮ ಕುಟುಂಬದ ಜೊತೆಗೆ ಹಾಗೂ ಕಾಲೇಜಿನ ಶಿಕ್ಷಕಿಯರ ಜೊತೆಗೆ ಆಚರಿಸಿಕೊಳ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.